ಕುಶಾಲನಗರ ಸಮೀಪದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ರಸ್ತೆಯಲ್ಲಿನ ಹಕ್ಕುಪತ್ರ ವಂಚಿತ ನಿವಾಸಿಗಳ ಬೇಡಿಕೆಗೆ ತಹಶೀಲ್ದಾರ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಸರ್ವೆ ಕಾರ್ಯ ನಡೆಸುವುದಾಗಿ ತಿಳಿಸಿದ್ದಾರೆಂದು ಹಕ್ಕುಪತ್ರ ವಂಚಿತ ನಿವಾಸಿಗಳು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಹಕ್ಕುಪತ್ರ ಸಂಬಂಧ ರಚಿಸಿರುವ ಸಮಿತಿ ಸಭೆಯಲ್ಲಿ ಹೋರಾಟದ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ನಿವಾಸಿಗಳು ಚರ್ಚಿಸಿದರು. ಹೋರಾಟದ ನೇತೃತ್ವ ವಹಿಸಿರುವ ದಲಿತ ಸಂಘರ್ಷ ಸಮಿತಿ ಭೀಮವಾದ ಗರ್ಜನೆಯ ಜಿಲ್ಲಾಧ್ಯಕ್ಷ ಎಲ್.ಎಂ. ನಾಗರಾಜು ಮಾತನಾಡಿ, ಕಳೆದ 5 ದಶಕಗಳಿಗೂ ಹೆಚ್ಚು ಕಾಲ ಇಲ್ಲಿ ವಾಸವಿರುವ ಕುಟುಂಬಗಳು ಹಕ್ಕುಪತ್ರ ಇಲ್ಲದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿರುವ ಕಾರಣ ಸಮಿತಿ ರಚಿಸಿ ಹೋರಾಟ ಆರಂಭಿಸಬೇಕಿದೆ. ನಮ್ಮ ಮನವಿಗೆ ತಹಶೀಲ್ದಾರ್ ಪೂರಕವಾಗಿ ಸ್ಪಂದಿಸಿದ್ದಾರೆ. ಸರ್ವೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಸರ್ವೆ ಬಳಿಕ ಶಾಸಕರನ್ನು ಆಹ್ವಾನಿಸಿ ವಸ್ತುಸ್ಥಿತಿ ವಿವರಿಸಲಾಗುವುದು ಎಂದು ತಿಳಿಸಿದರು. ನಾವು ಕೆಲವು ಹಕ್ಕುಪತ್ರ ವಂಚಿತರ ಬಗ್ಗೆ ಹೋರಾಟಕ್ಕೆ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ವಿ. ಆ ಮನವಿಯನ್ನು ಆಲಿಸಿ ನಮಗೆ ಈಗ ಕಳಿಸಿದ್ದಾರೆ. ನಾವು ಕೇಳಿದಾಗ ನಿನ್ನೆ ಸರ್ವೆ ಮಾಡಿಲ್ಲ ಅಂತ ಹೇಳುವಾಗ ಎಲ್ಲ ನಾನು ಇದ್ದೀನಿ, ಸರ್ವೆ ಮಾಡಿ ಪರಿಸರ ಎಷ್ಟಿದೆ, ಅರಣ್ಯ ಎಷ್ಟಿದೆ ಅಂತ ಹೇಳಿ ನಾನು ಪರಿಸರ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಂದ ನಮಗೆ ಒಂದು ಬಲ ಬಂದಿದೆ. ನಮ್ಮ ಸಂಘಟನೆಯಿಂದ ಎಲ್ಲರಿಗೂ ಒಂದು ಹಕ್ಕುಪತ್ರ ಸಿಕ್ಕಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಹಕ್ಕುಪತ್ರ ಸಿಕ್ಕುವ ಭರವಸೆಯಲ್ಲಿ ಇದ್ದೀವಿ ನಾವು. ಸರ್ವೆ ಆದಮೇಲೆ ಎಲ್ಲ ಮಾಹಿತಿನೂ ಕೂಡ ತಹಸೀಲ್ದಾರ್ ನಮ್ಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ವೆಯ್ಟ್ ಮಾಡೋದೊಂದು ಕಾಯ್ತಾ ಇದ್ದೀವಿ. ಕಾರಣ 35ರಿಂದ 50 ವರ್ಷದವರೆಗೂ ಅವರೇ ಸುಂದರನಗರದಲ್ಲಿ ಅನೇಕ ಜನರು ಕೂಲಿ ಕಾರ್ಮಿಕರಾಗಿರೋದು ಅವರ ಹಕ್ಕುಪತ್ರ ಇನ್ನೂವರೆಗೆ ಮಾಡಿಸ್ಕೊಂಡಿಲ್ಲ. ಹಂಗಾಗಿ ಇದ್ದಾರೆ. ಹಂಗಾಗಿ ಅವ್ರಿಗೆ ಹಕ್ಕುಪತ್ರ ಸಿಕ್ಕಬೇಕು ಅನ್ನೋದೇ ನಮ್ಮ ಎಲ್ಲರ ಸುಂದರನಗರ ಜನರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರಿಗೆ ಒಂದು ಹಕ್ಕುಪತ್ರ ಕೊಡಿಸ್ಬೇಕು ಅನ್ನೋದೇ ನಮ್ಮ ಎಲ್ಲರ ಹೋರಾಟದ ಮನಸ್ಸಿದೆ. ಹಾಗಾಗಿ ತಹಸೀಲ್ದಾರು ಹೇಳುವಾಗ ನಮಗೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಕಾಯ್ತಾ ಇದ್ದೀವಿ. ಈ ಸರ್ವೆ ಆದಮೇಲೆ ಇಂಪಾರ್ಟೆಂಟಾಗಿ ಎಲ್ಲದೂ ನಮಗೆ ತಿಳಿಸ್ಕೊಡ್ತಾರೆ ಅವರು. ಸ್ಥಳೀಯ ನಿವಾಸಿ ರೇಷ್ಮಾ ಮಾತನಾಡಿ, ನಮ್ಮ ಹೋರಾಟ ಸರಿಯಾದ ಮಾರ್ಗದಲ್ಲಿ ಸಾಗುತ್ತಿದ್ದು ತಹಶೀಲ್ದಾರ್ ಅವರ ಭರವಸೆ ನಮ್ಮಲ್ಲಿ ನಿರೀಕ್ಷೆ ಹೆಚ್ಚಿಸಿದೆ. ಸರ್ವೆ ಬಳಿಕ ಹಕ್ಕುಪತ್ರ ದೊರಕುವ ವಿಶ್ವಾಸವಿದೆ ಎಂದರು. ಅವರು ಬಂದು ಮಾಡಿಕೊಡ್ತೀವಿ 23-24ಕ್ಕೆ ಅಂತ ಹೇಳಿದ್ದಾರೆ. ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವ್ರು ಬರಲಿಲ್ಲ ಅಂತಂದರೆ ನಮಗೆ ನೀವು ಬಂದು ವಾಪಸ್ ದೂರು ನೀಡಿ, ನಾವು ಬಂದು ನೀವು ಖುದ್ದಾಗಿ ನಿಂತು ಮಾಡಿಸ್ಕೊಡ್ತೀವಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ತಹಸೀಲ್ದಾರ್ ನಂಬಿದ್ದೀವಿ. ಭರವಸೆ ಕೊಟ್ಟಿದ್ದಾರೆ. ನಾವು ಇದು ಗೌರ್ಮೆಂಟ್ ಜಾಗ ಆದರೆ ಖಂಡಿತ ನಾವು ಅದಕ್ಕೆ ಹಕ್ಕುಪತ್ರ ಮಾಡ್ತೀವಿ, ಅರಣ್ಯ ಜಾಗ ಆದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ಸಂದರ್ಭ ಸಮಿತಿ ಪ್ರಮುಖರಾದ ವಿಜಯ್, ಮಂಜುಕುಟ್ಟಿ, ಕವಿತಾ, ಸಂಧ್ಯಾ ಕಾವೇರಪ್ಪ, ಮಹಾದೇವಮ್ಮ, ಭಾರತಿ, ಕುಸುಮ, ದೀಪಿಕಾ, ಮುತ್ತುಲಕ್ಷ್ಮಿ, ದೇವಿಕಾ, ಭವ್ಯ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.